ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ನನ್ನ ರೆಸಿಪಿಯಲ್ಲಿ ನಾನು ಒಂದು ವಿಶೇಷವಾದ ತಂಬಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತಂಬಳಿಗಳನ್ನು ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಊಟಕ್ಕೆ ಮಾಡ್ತೀವಿ. ಬೇರೆ ಬೇರೆ ಥರದ ತಂಬಳಿಗಳನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಕೆಲವೊಂದು ತಂಬಳಿಗಳನ್ನು ನಾನು ಆಗಲೇ ತೋರಿಸಿದ್ದೀನಿ. ಇದು ಏನಂದರೆ ನಾನು ಮಾಡ್ತಾ ಇರೋದು ಇವತ್ತು ಉಪ್ಪಿನಕಾಯಿಗೆ ಬಳಸಿರುವಂಥ ಮಾವಿನ ಮಿಡಿ ಇರುತ್ತಲ್ಲ, ಅದರಿಂದ ಮಾಡ್ತಾ ಇರುವಂಥ ಒಂದು ವಿಶಿಷ್ಟವಾದ ತಂಬಳಿ ಇದು. ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದರೆ, ಅಪ್ಪೆಮಿಡಿಯಿಂದ ಮಾಡಿರುವಂಥ ಉಪ್ಪಿನಕಾಯಿ ಇದೆಯಲ್ಲ, ಅದನ್ನು ಒಂದು 4-5 ತೊಗೊಂಡಿದ್ದೀನಿ. ಇದನ್ನು ನಾವೀಗ ಏನು ಮಾಡಬೇಕಂದ್ರೆ ತೊಳೆದು ಇದಕ್ಕೆ ಬಳಸಬೇಕು. ಆ ಖಾರ ಯಾವುದು ನಾನು ಇದಕ್ಕೆ ಹಾಕ್ಕೊಳ್ತಾ ಇಲ್ಲ. ಈಗ ಚೆನ್ನಾಗಿ ಅದನ್ನು ತೊಳ್ಕೊಂಡಿದ್ದೀನಿ. ಬರೀ ಮಿಡಿ ಮಾತ್ರ ಇದೆ. ಅದನ್ನು ನಾನೀಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದರ ಒಳಗಡೆ ಇರುವಂಥ ಬೀಜವನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬೇರೆ ಬೇರೆ ಥರದ ತಂಬಳಿಗಳು ನಾವು ಸಾಮಾನ್ಯ ಮಾಡ್ತಾ ಇರ್ತೀವಿ. ಜೀರಿಗೆದು, ಮೆಂತೆ, ಹಾಗೆ ಧನಿಯಾ, ಪ್ರತಿಯೊಂದು ಮಸಾಲ ಪದಾರ್ಥದಿಂದನೂ ಮಾಡ್ತೇವೆ. ಬೆಳ್ಳುಳ್ಳಿದು, ಶುಂಠಿದು ಎಲ್ಲ ಗೊತ್ತಿದೆ ನಿಮಗೆ. ಹಾಗೆ ಸೊಪ್ಪುಗಳಲ್ಲಿ ಮತ್ತು ದಾಳಿಂಬೆ ಸಿಪ್ಪೆ ಆಗಬಹುದು ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಆಗಬಹುದು. ಇದೆಲ್ಲ ವಿಶಿಷ್ಟವಾದ ತಂಬಳಿಗಳು ಇದೆ. ಅದರಲ್ಲಿ ಇದು ತುಂಬ ವಿಶೇಷವಾಗಿದೆ ಮತ್ತು ಇದು ಬಹಳ ರುಚಿಕರವಾಗಿರುತ್ತೆ. ಏನಂದರೆ ನಾವು ಇದಕ್ಕೆ ಅಪ್ಪೆಮಿಡಿನ ಬಳಸಿದ್ರೆ ಅದರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಜೀರಿಗೆ ಮಿಡಿನಾದರೂ ಬಳಸಿ, ತಂಬಳಿಯ ರುಚಿ ಮತ್ತು ಪರಿಮಳ ಎರಡು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು, ನಾನು ಹೇಳ್ದಂಗೆ ಬೀಜನ ತೆಗೆದಿಟ್ಕೊಂಡು ನಾವೀಗ ಇದನ್ನು ನಾವು ಕಾಯಿ ಜೊತೆಗೆ ರುಬ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಇವಾಗ ನಾನು ತಯಾರು ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ಳೋಣ. ಕಟ್ ಮಾಡಿರುವಂತಹ ತೊಳೆದ ಉಪ್ಪಿನಕಾಯಿಯ ಹೋಳುಗಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿ ತುರ್ಕೊಂಡಿರುವಂಥ ತೆಂಗಿನಕಾಯಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಬೋದು. ಇದು ಇಲ್ಲ ಅಂತಂದರೆ ನೀವು ಉಪ್ಪಿನಕಾಯಿ ರಸನೇ ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪು ಮತ್ತು ನೀರು ಹಾಕದೇನೆ ಮಜ್ಜಿಗೆಯಲ್ಲೇ ಇದನ್ನು ರುಬ್ಬಿದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ದಪ್ಪ ಮಜ್ಜಿಗೆ ತಗೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಅದಕ್ಕಿಂತ ಕಡಿಮೆ ಇದನ್ನು ನಾವು ನುಣ್ಣಗೆ ಚಟ್ನಿ ಹದಕ್ಕೆ ಫಸ್ಟು ರುಬ್ಕೊಳ್ಬೇಕು. ಇದಕ್ಕೆ ನಾವು ಕಾಳುಮೆಣಸು, ಜೀರಿಗೆ ಯಾವ ಬಳಕೆನೂ ಮಾಡೋದಿಲ್ಲ. ಯಾಕಂದರೆ ಮಾವಿನ ಮಿಡಿಯಲ್ಲೇ ಪರಿಮಳ ಇರುತ್ತೆ ತುಂಬ ಚೆನ್ನಾಗಿ. ಸೊ ಅದು ಮಿಸ್ ಆಗಬಾರ್ದಂತ ಇದು ಒಳ್ಳೆ ಇವಾಗ ನುಣ್ಣಗಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಬೇಕಾದಷ್ಟು ಅಳತೆಯಲ್ಲಿ ಮಜ್ಜಿಗೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಜ್ಜಿಗೆ ಇಲ್ಲ ಅಂದರೆ ಆ ಕೆನೆ ತೆಗೆದುಬಿಟ್ಟು ನೀವು ಮೊಸರನ್ನ ಒಂದ್ಸತಿ ಮಿಕ್ಸಿ ಮಾಡಿಕೊಂಡು ದಪ್ಪ ಮಜ್ಜಿಗೆಯನ್ನು ಹಾಕ್ಕೊಳ್ಬೋದು. ಇದು ಮಾವಿನ ಮಿಡಿಯಲ್ಲಿ ಸ್ವಲ್ಪ ಹುಳಿ ಅಂಶನೂ ಇರೋದ್ರಿಂದ ಹಾಗೂ ಉಪ್ಪು ಇರೋದ್ರಿಂದ ನೋಡಿ ಹಾಕ್ಕೊಳ್ಬೇಕು ಉಪ್ಪು. ಮತ್ತು ಮಜ್ಜಿಗೆ ಕೂಡ ಸ್ವಲ್ಪ ಸಪ್ಪೆ ಇದ್ದರೆ ಒಳ್ಳೆಯದು, ತುಂಬ ಹುಳಿ ಬದಲು. ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿ, ಈ ಹದಕ್ಕೆ ಕರೆಕ್ಟಾಗಿರುತ್ತೆ. ಇದು ಮಾಡಿಕೊಂಡ್ರೆ ಸರಿಯಾಗಿದೆ. ಇದು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡಿ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನೀವು ತೆಂಗಿನೆಣ್ಣೆ ಬಳಸೋದಿದ್ರೆ ತೆಂಗಿನೆಣ್ಣೆ ಬಳಸ್ಬೋದು. ಇಲ್ಲಾಂದರೆ ನಾರ್ಮಲ್ ಯಾವುದಾದ್ರೂ ಎಣ್ಣೆ ಹಾಕ್ಕೊಂಡು ಒಂದು ಒಣಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. 1 ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಒಣಮೆಣಸು, ಸ್ವಲ್ಪ ಹಿಂಗ್ ಹಾಕ್ಕೊಳ್ಬೋದು ಮತ್ತು ಕರಿಬೇವು, ಇಷ್ಟು ಸಾಕು. ಮತ್ತು ಜೀರಿಗೆ ಎಲ್ಲ ಏನು ಬೇಡ. ಇದಕ್ಕೆ ತುಂಬ ಸಿಂಪಲ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ಮಾವಿನ ಮಿಡಿ ಫ್ಲೇವರ್ ನಮಗೆ ಬೇರೆ ಯಾವುದು ಡಾಮಿನೇಟ್ ಮಾಡದೇ ಇರೋ ಥರ ನೋಡ್ಕೊಳ್ಬೇಕು. ಹಾಗಾಗಿ ನಾವು ಇದಕ್ಕೆ ಜೀರಿಗೆ, ಕಾಳುಮೆಣಸು ಯಾವುದು ಹಾಕ್ಕೊಳ್ತಾ ಇಲ್ಲ. ಇಷ್ಟರಲ್ಲೇ ಇದು ತುಂಬ ಚೆನ್ನಾಗಿ ಬರುತ್ತೆ. ಅದು ನೀವು ಬಳಸಿರುವಂಥ ಮಿಡಿ ಏನಾದರೂ ಅಪ್ಪೆಮಿಡಿ ಆಗಿಬಿಟ್ರಂತೂ ಬಹಳ ರುಚಿಯಾಗಿರುತ್ತೆ. ಮಾವಿನ ಉಪ್ಪಿನಕಾಯಿ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇರೋದ್ರಿಂದ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಇದು ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.